ಲವ್ ಸ್ಟೋರಿಯಿಂದ ಬ್ಲ್ಯಾಕ್ ಮ್ಯಾಜಿಕ್ ವರೆಗೂ ಒಂದೇ ಡೈರೆಕ್ಟರ್ ಇಷ್ಟೊಂದು ಜಾನ್ರಾದಲ್ಲಿ ಮಾಡೋದು ಹೇಗೆ? ಸುಮಾರು ಡೈರೆಕ್ಟರ್ಸ್ ಏನ್ ಮಾಡ್ತಾರೆ ಅಂದ್ರೆ ಯಾವ್ದಾದ್ರು ಒಂದು ಜಾನ್ರಾದಲ್ಲಿ ಫಿಲಮ್ ಇಟ್ಟಾದ್ರೆ ಅದೇ ಜಾನ್ರಾದಲ್ಲಿ ಫಿಲಮ್ ಮಾಡಿ ಮತ್ತೆ ಸಕ್ಸಸ್ ತೋರಿಸ್ತಾರೆ. ಬಟ್ ಇವರು ಬೇರೆ ಬೇರೆ ಜಾನ್ರಸ್ನ ಎಕ್ಸ್ಪ್ಲೋರ್ ಮಾಡಿದ್ರು, ಜಾನ್ರಾ ಫ್ಲೂಯಿಡ್ ಆದ್ರು, ಮತ್ತೆ ಸಕ್ಸಸ್ನು ಪ್ರೂವ್ ಮಾಡಿ ತೋರಿಸಿದ್ರು. ಅವರೇ ಸಿಂಪಲ್ ಸುನಿ ಅವರು. ಹೆಸರೇನೋ ಸಿಂಪಲ್ ಸುನಿ, ಬಟ್ ಅವ್ರು ತಗೊಳ್ಳೋ ರಿಸ್ಕ್ ಸಿಂಪಲ್ ಅಲ್ಲ. ಬನ್ನಿ ಇವತ್ತು ಅವ್ರು ಮಾಡಿರೋ ಐಕಾನಿಕ್ ಸಿನಿಮಾಸ್ ಬಗ್ಗೆ ಮಾತಾಡೋಣ. ನಾನು ನಿಮ್ಮ ಮೆಸ್ಸಿ ಆನಂದ್. ವೆಲ್ಕಮ್ ಟು ಮ್ಯಾಡ್ ಮ್ಯಾಕ್ಸ್ ಮೆಸ್ಸಿ. ಇವರ ಫಸ್ಟ್ ಫಿಲಮ್ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ 2013 ಅಲ್ಲಿ ರಿಲೀಸ್ ಆಗುತ್ತೆ. ಬಟ್ ಆ ಟೈಮಲ್ಲಿ ಪ್ರೊಡ್ಯೂಸರ್ಸ್ ಇಂಟ್ರೆಸ್ಟ್ ತೋರಿಸಲಿಲ್ಲ ಈ ಫಿಲಮ್ ನ ಪ್ರೊಡ್ಯೂಸ್ ಮಾಡಕ್ಕೆ, ಬಿಕಾಸ್ ಸಿಂಪಲ್ ಸ್ಟೋರಿ ಇಬ್ರು ಸುತ್ತಿ ನಡೆಯೋ ಆ ಸ್ಟೋರಿಗೋಸ್ಕರ. ಸೊ ಅದಕ್ಕೋಸ್ಕರ ಇವರೇ ರಿಸ್ಕ್ ತಗೊಂಡು ಪ್ರೊಡ್ಯೂಸ್ ಮಾಡ್ತಾರೆ ಈ ಫಿಲಮ್ ನ. 30-40 lakhs ಬಡ್ಜೆಟ್ ಅಷ್ಟರಲ್ಲಿ. ಸೊ ಈ ಫಿಲಮ್ ಅಲ್ಲಿ ಆಕ್ಟ್ ಮಾಡಿರೋದು ರಕ್ಷಿತ್ ಶೆಟ್ಟಿ ಮತ್ತೆ ಶ್ವೇತಾ ಶ್ರೀವತ್ಸವ್. ಸೊ ಈ ಫಿಲಮ್ ನಲ್ಲಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂದ್ರೆ ಡೈಲಾಗ್ಸ್ ಅಂಡ್ ದನ್ ಹೀರೋಯಿನ್ಸ್ ಮೆಮರಿ ಲಾಸ್ ಆಂಗಲ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತು. ಅಂಡ್ ದಟ್ ವಾಸ್ ಅನ್ ಅನ್ಎಕ್ಸ್ಪೆಕ್ಟೆಡ್ ಟರ್ನ್ ಇನ್ ದ ಸ್ಟೋರಿ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ದಿಸ್ ಫಿಲ್ಮ್ ಬಿಕಮ್ ಅ ಮೇಜರ್ ಸಕ್ಸಸ್ ಇನ್ ಕನ್ನಡ. ಸೊ ಅದಕ್ಕೋಸ್ಕರ ಇದನ್ನ ತೆಲುಗುಲು ರೀಮೇಕ್ ಮಾಡಿದ್ರು ಇದಿನ ಲವ್ ಸ್ಟೋರಿ ಅಂತ. ಸೊ ದಿಸ್ ವಾಸ್ ದ ಬಿಗಿನಿಂಗ್ ಆಫ್ ಸಿಂಪಲ್ ಸುನಿ. ಅಂಡ್ ಫಸ್ಟ್ ಫಿಲಮ್ ಅಲ್ಲೇ ಆಡಿಯನ್ಸ್ ಮನ್ಸ್ನ ಗೆದ್ದಿದ್ರು. ಫಸ್ಟ್ ಫಿಲಮ್ ಗೆದ್ಬಿಟ್ವಿ, ರೀಮೇಕು ಆಯ್ತು. ಸೆಕೆಂಡ್ ಫಿಲಮ್ ಏನ್ ಮಾಡೋಣ, ಸೇಮ್ ಫಾರ್ಮುಲಾದಲ್ಲಿ ಮಾಡೋಣ? ನೋ, ಇಟ್ ಡಿಡ್ ನಾಟ್ ಡೂ ಇಟ್ ಇನ್ ದ ಸೇಮ್ ಫಾರ್ಮುಲಾ. ಸೊ ಅದನ್ನ ಬ್ರೇಕ್ ಮಾಡಿ ಬೇರೆ ಒಂದು ಜಾನ್ರದಲ್ಲಿ ಫಿಲಮ್ ಮಾಡ್ತಾರೆ. ಅಂಡ್ ದ್ಯಾಟ್ ಆಲ್ಸೋ ಬಿಕಮ್ ಸಕ್ಸಸ್ಫುಲ್. ಆ ಫಿಲಮ್ ಬಹುಪರಾಗ್. ಈ ಫಿಲಮ್ ಅಲ್ಲಿ ಆಕ್ಟ್ ಮಾಡಿರೋದು ಶ್ರೀನಗರ್ ಕಿತ್ತಿ ಮತ್ತೆ ಮೇಘ್ನಾ ರಾಜ್. ಇಂಟ್ರೆಸ್ಟಿಂಗ್ ಥಿಂಗ್ ಏನಂದ್ರೆ ಶ್ರೀನಗರ್ ಕಿತ್ತಿಯೋ 25th ಫಿಲಮು ಇದು, ಬಹುಪರಾಗ್ 2014. ಸೊ ನೆಕ್ಸ್ಟ್ ಫಿಲಮ್ ಬಂದು ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿ 2016 ಅಲ್ಲಿ ಈ ಫಿಲಮ್ ಮಾಡ್ತಾರೆ. ಸೊ ದೋ ದಿಸ್ ಫಿಲ್ಮ್ ಇಸ್ ನಾಟ್ ಅ ಡಿರೆಕ್ಟ್ ಸೀಕ್ವಲ್, ಬಟ್ ಇಟ್ ಇಸ್ ಅ ಸ್ಪಿರಿಚುವಲ್ ಸಕ್ಸೆಸರ್. ಸೊ ಈ ಫಿಲಮ್ ಅಲ್ಲಿ ಆಕ್ಟ್ ಮಾಡಿರೋದು ಪ್ರವೀಣ್ ತೇಜ್ ಮತ್ತೆ ಮೇಘ್ನಾ. ಈ ಫಿಲಮ್ ನಲ್ಲೂ ಡಿಫ್ರೆಂಟ್ ಜಾನ್ರಾ, ಸಿಂಪಲ್ ಆಗಿ ಲವ್ ಸ್ಟೋರಿ ತರನೇ ಅಲ್ಲ, ಇದು ಒಂದು ರೋಡ್ ಜರ್ನಿ ಫಿಲಮ್. ಟೂ ಡಿಫ್ರೆಂಟ್ ಪೀಪಲ್ ಅಂದ್ರೆ ಟೂ ಡಿಫ್ರೆಂಟ್ ಪರ್ಸನಾಲಿಟಿ ಇರೋ ಇಬ್ರು ಪೀಪಲ್ ಮಧ್ಯೆ ನಡೆಯೋ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ. ಈ ಫಿಲಮ್ ನಲ್ಲೂ ಹೈಲೈಟ್ ಪಾಯಿಂಟ್ಸ್ ಏನಂದ್ರೆ ಡೈಲಾಗ್ಸ್. So this was also another successful film for Simple Suni sir. 2017 it's an achievement year for Simple Suni sir, because ಏನಕ್ಕಂದ್ರೆ ಒಂದೇ ವರ್ಷದಲ್ಲಿ ಎರಡು ಫಿಲಮ್ ಮಾಡ್ತಾರೆ, ಎರಡು ಡಿಫ್ರೆಂಟ್ ಜಾನ್ರಸ್ ದಲ್ಲಿ ಡಿಫ್ರೆಂಟ್ ಸ್ಟಾರ್ ಕಾಸ್ಟ್. ಫಸ್ಟ್ ಫಿಲಮ್ ಆಪರೇಷನ್ ಅಲಮೇಲಮ್ಮ, ಇದು ಅವರ ಫಸ್ಟ್ ಥ್ರಿಲ್ಲರ್ ಅಟೆಂಪ್ಟ್. ಇದು ಸ್ಟೋರಿ ಕೋರ್ ಪ್ಲಾಟ್ ಯಾವ್ದಂದ್ರೆ ಕಿಡ್ನಾಪಿಂಗ್. ಇದು ಒಂದು ಇಂಟ್ರೆಸ್ಟಿಂಗ್ ಥ್ರಿಲ್ಲರ್. ಅದಾದ ನಂತರ ಡಿಫ್ರೆಂಟ್ ಜಾನ್ರಸ್ ದಲ್ಲಿ ಒಬ್ಬ ಎಸ್ಟಾಬ್ಲಿಷ್ ಸ್ಟಾರ್ ಜೊತೆ ಮಾಡ್ತಾರೆ. ಸೊ ಆ ಫಿಲಮ್ ಚಮಕ್. ಆ ಫಿಲಮ್ ಅಲ್ಲಿ ಗಣೇಶ್ ಮತ್ತೆ ರಶ್ಮಿಕಾ ಮಂದನ ಅವ್ರನ್ನ ಹ್ಯಾಂಡಲ್ ಮಾಡಿರ್ತಾರೆ, ಅಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಿರ್ತಾರೆ ಇಬ್ರು ದೊಡ್ಡ ಸ್ಟಾರ್ಸ್. ಅಂಡ್ ದಿಸ್ ಫಿಲ್ಮ್ ವಾಸ್ ಮೇಜರ್ ಸಕ್ಸಸ್ ಅಟ್ ದ ಬಾಕ್ಸ್ ಆಫೀಸ್. ಚಮಕ್ ನಂತರ ಬಜಾರ್ ಅನ್ನೋ ಒಂದು ಫಿಲಮ್ ಡೈರೆಕ್ಟ್ ಮಾಡ್ತಾರೆ 2019 ಅಲ್ಲಿ. ಸೊ ಈ ಫಿಲಮ್ ಅಲ್ಲಿ ಧನ್ವೀರ್ ಗೌಡನ ಒಬ್ಬ ಹೀರೋ ಆಗಿ ಇಂಟ್ರೊಡ್ಯೂಸ್ ಮಾಡ್ತಾರೆ ಮೇನ್ ಸ್ಕ್ರೀನ್ ಅಲ್ಲಿ. ಅಂಡ್ ದಿಸ್ ಫಿಲಮ್ ಬಂದು ರಿಯಲ್ ಲೊಕೇಶನ್ಸ್ ಅಲ್ಲಿ ಶೂಟ್ ಮಾಡಿದ್ದಾರೆ. ಅಂದ್ರೆ ದಿಸ್ ಇಸ್ ರಿವಾಲ್ವಿಂಗ್ ಅರೌಂಡ್ ಪಿಜನ್ ರೇಸಿಂಗ್. ಈ ಪಾರ್ವಲ ರೇಸಿಂಗ್ ಎಲ್ಲ ಅದ್ರ ಬಗ್ಗೆ ಸುದ್ದಿ ಈ ಸ್ಟೋರಿ ಇರುತ್ತೆ. ನೋಡಿ, ಒಬ್ಬ ಡೈರೆಕ್ಟರು ಒಂದು ಥ್ರಿಲ್ಲರ್ ಮಾಡ್ತಾರೆ ಮತ್ತೆ ಒಂದು ರೊಮ್ಯಾಂಟಿಕಲ್ ಫಿಲಮ್ ಮಾಡ್ತಾರೆ ಗಣೇಶ್ ಅವ್ರ ಜೊತೆ, ಒಂದು ರೊಮ್ಯಾಂಟಿಕಲ್ ಡ್ರಾಮಾ. ಅಂಡ್ ದೆನ್ ಅಗೇನ್ ಈ ಬ್ರೇಕ್ಸ್ ದಟ್ ಗೋಸ್ ಬ್ಯಾಕ್ ಟು ದ ನ್ಯೂ ಕಮ್ಮರ್. ಆ ಫಿಲಮ್ ಅಲ್ಲಿ ತಗೊಂಡು ಒಂದು ಹೊಸ ಜಾನ್ರನ ಎಕ್ಸ್ಪ್ಲೋರ್ ಮಾಡ್ತಾರೆ. ಸೊ ದಿಸ್ ಇಸ್ ದ ವೆರೈಟಿ ದಟ್ ಈಸ್ ಬಿನ್ ಶೋಯಿಂಗ್. ಈಸ್ ಅ ಜಾನ್ರಾ ಫ್ಲೂಯಿಡ್ ಡೈರೆಕ್ಟರ್. ಅದಾದ ನಂತರ ಸಖತ್ ಫಿಲಮ್ ಮತ್ತೆ ಗೋಲ್ಡನ್ ಸ್ಟಾರ್ ಅವರು they are coming together, and this is again a different genre. Idu bandu black comedy crime thriller. This is about solving murder mystery, and this was also successful at the box office. He once again proved that even with the established star, second time kuda success kodbodu anta prove madidru. So that is one of my favorite film anta nan heltini. Sakkat ಎಷ್ಟು ಜನಕ್ಕೆ ಸಖತ್ ಇಷ್ಟ ಅಂತ ಕಮೆಂಟ್ ಮಾಡಿ. Let's also have, let's see how many of us like ಸಖತ್ film ಅಂತ. ಅವರ ಸ್ಟ್ರಾಂಗೆಸ್ಟ್ ಟೆರಿಟರಿ ಯಾವ್ದು ಗೊತ್ತಾ? ಲವ್ ಅಂಡ್ ರಿಲೇಶನ್ಶಿಪ್ಸ್. ಸೊ ಅವ್ರು ಅನ್ಕೊಂಡಿದ್ರೆ ಈಸಿಯಾಗಿ ಈ ಜಾನ್ರಸ್ ದಲ್ಲಿ ಫಿಲಮ್ ಮಾಡಿ ಸಕ್ಸಸ್ ಕೊಟ್ಟಿರ್ಬೋದು, ಬಟ್ ಈ ನೆವರ್ ಚೂಸ್ ಟು ರೈಡ್ ಆನ್ ಅವರ್ ಕಂಫರ್ಟ್ ಝೋನ್. ಸೊ ಅದಕ್ಕೋಸ್ಕರ ಅವ್ರು ಯಾವಾಗ್ಲೂ ಬ್ರೇಕ್ ಮಾಡ್ತಾ ಇದ್ರು. ಮತ್ತೆ ಮಾಡಿರೋ ಫಿಲಮ್ ಯಾವ್ದಂದ್ರೆ ಒಂದು ಇಂಟ್ರೆಸ್ಟಿಂಗ್ ಜಾನ್ರ, ಅವತಾರ ಪುರುಷ ಅನ್ನೋ ಫಿಲ್ಮ್ 2022 ಅಲ್ಲಿ ಡೈರೆಕ್ಟ್ ಮಾಡ್ತಾರೆ. ಶರಣ್ ಮತ್ತೆ ಆಶಿಕಾ ರಂಗನಾಥ್ ಲೀಡ್ ಆಗಿ ಆಕ್ಟ್ ಮಾಡಿದ್ರು. ಈ ಫಿಲಮ್ ಅಲ್ಲಿ ಜಾನ್ರಾ ಯಾವ್ದು ಅಂದ್ರೆ ಬ್ಲ್ಯಾಕ್ ಮ್ಯಾಜಿಕ್ ಅಂಡ್ ಸೂಪರ್ ನ್ಯಾಚುರಲ್ ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಸೂಪರ್ ಫಿಲಮ್ ಮಾಡಿರ್ತಾರೆ. 2 parts ಆಗಿ ಈ ಫಿಲಮ್ ಇರುತ್ತೆ, ಅವತಾರ ಪುರುಷ ಅಂಡ್ ದೆನ್ ಅವತಾರ ಪುರುಷ 2024. ಅದಾದ ನಂತರ ಮತ್ತೆ ರಿಟರ್ನ್ಸ್ ಬ್ಯಾಕ್ ಟು ಇಸ್ ಓನ್ ಜಾನ್ರಾ, ಒಂದು ಸರಳ ಪ್ರೇಮ ಕಥೆ. ದಿಸ್ ಆಲ್ಸೋ ರೊಮ್ಯಾಂಟಿಕ್ ಡ್ರಾಮಾ. ಟ್ರೇಡ್ ಮಾರ್ಕ್ ಡೈಲಾಗ್ಸ್ ಇರುತ್ತೆ ಸುನಿ ಸರ್ ಅವ್ರದ್ದು. ಅಂಡ್ ದಿಸ್ ವಾಸ್ ಅನ್ ಇಂಟ್ರೆಸ್ಟಿಂಗ್ ಫಿಲಮ್. 2024 ಅಲ್ಲಿ ರಿಲೀಸ್ ಆಯಿತು.
ಸೊ ಈ ಲಿಸ್ಟ್ ಅಲ್ಲಿ ನಿಮಗೆ ಯಾವ್ದು ಫೇವ್ರೆಟ್ ಅಂತ ಕಮೆಂಟ್ ಮಾಡಿ. ನನ್ನ ಫೇವ್ರೆಟ್ ಅಂದ್ರೆ ತುಂಬಾನೇ ಇದೆ. ಚಮ್ಮಕ್ ಇಸ್ ನನ್ನ ಫೇವ್ರೆಟ್, ಅವತಾರ ಪುರುಷ ಇಸ್ ಆಲ್ಸೋ ಮೈ ಫೇವ್ರೆಟ್, ಅಂಡ್ ಅಫ್ ಕೋರ್ಸ್ ಫಸ್ಟ್ ಫಿಲಮ್ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ, ಅಂಡ್ ಮತ್ತೆ ಮೋಡ ಕವಿದ ವಾತಾವರಣ, ದಟ್ ಈಸ್ ಆಲ್ಸೋ ಮೈ ಫೇವ್ರೆಟ್ ಫಿಲ್ಮ್, ಒನ್ ಆಫ್ ಮೈ ಫೇವ್ರೆಟ್ ಫಿಲ್ಮ್ ಅಂತ ನಾನು ಹೇಳ್ಬೋದು. ಬಿಕಾಸ್ ಈ ಡಿಡ್ ಜಸ್ಟಿಸ್ ಟು ದಟ್ ಫಿಲ್ಮ್ ಅಂಡ್ ಜಾನ್ರಾ. ಯಾರು ಆ ಥರ ಡೆಡಿಕೇಟೆಡ್ ಆಗಿ ಮಾಡಲಿಲ್ಲ, ಸಿನ್ಸಿಯರ್ ಆಗಿ ಮಾಡಲಿಲ್ಲ. ನನ್ಗೆ ತುಂಬಾನೇ ಇಷ್ಟ ಆಗಿರೋ ಫಿಲ್ಮ್ ಮೋಡ ಕವಿದ ವಾತಾವರಣ. ಸೊ ಇವತ್ತು ಪ್ರೈಮಲ್ ರಿಲೀಸ್ ಆಗ್ತಾ ಇದೆ. ಥಿಯೇಟರ್ ಮಿಸ್ ಮಾಡಿದಿರಾ ಈ ಜೆಮ್ ನ, ಪ್ಲೀಸ್ ಡೋಂಟ್ ಮಿಸ್ ಇಟ್ ಆನ್ OTT. ಲೆಟ್ಸ್ ಮೇಕ್ ಇಟ್ ಅ ಹ್ಯೂಜ್ ಸಕ್ಸಸ್ ಇನ್ OTT. ಇದು ಪ್ರೈಮಲ್ ಇವತ್ತು ರಿಲೀಸ್ ಆಗಿದೆ. ಪ್ಲೀಸ್ ವಾಚ್ ಇಟ್, ಎಂಜಾಯ್ ದಿಸ್. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮತ್ತಿನ್ನೇನು ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಒಳ್ಳೇದೇ ನಡೆಯುತ್ತೆ, ಕಾನ್ಫಿಡೆಂಟ್ ಆಗಿದೆ.